ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಶನಿವಾರ ನೋಡ್ರಿ, ಬೆಳಗ್ಗೆ ಟೈಮ್ 5 ಗಂಟೆ ಆಗೈತಿ. ನಾನು ಎದ್ದು ಕೈಕಾಲು ಮುಖ ತಗೊಂಡು ಒಂದು ಗ್ಲಾಸ್ ನೀರು ಕುಡಿದು ಈಗಿದ್ರೆ ನಿನ್ನೆ ಹಪ್ಪಳ ಮಾಡಿಟ್ಟಿದ್ದೆ ಆದರೆ ಅದನ್ನೇ ತೆಗ್ಯಾಕಂತೀನಿ ನೋಡ್ರಿ. ಇವಕ್ಕೇನು ಬಿಸಿಲು ಬೇಕಾಗಿಲ್ಲ ರೀ, ನೆಳ್ಳಾಗನ ಒಣಗ್ತಾವು. ಫ್ಯಾನ್ ಗಾಳಿಗೆ ಇಟ್ಬಿಟ್ರೈತ್ರಿ, ಒಣಗಿಬಿಡ್ತಾವೆ. ನೆಕ್ಸ್ಟ್ ಡೇ ಏನೈತಿಲ್ಲ ಬಿಸಿಲಿಗೆ ಇಟ್ಟು ಒಂದೆರಡು ದಿವಸ ಇಟ್ಟು ಡಬ್ಬಿಗೆ ಹಾಕಿ ಇಡ್ಬೋದು ನೋಡ್ರಿ. ಸಿಂಪಲ್ಲಾಗೆ ಮನ್ಯಾಗ ಕೂತು ಆರಾಮಾಗಿ ಮಾಡ್ಬೋದು, ಜಾಸ್ತಿ ಏನು ಕಷ್ಟನೇ ಇಲ್ಲ ನೋಡ್ರಿ. ಈಗ ಅದನ್ನ ಹಪ್ಪಳ ಏನು ನಿನ್ನೆ ಹಾಕಿದ್ದೆ ಅಲ್ಲದೆ ತೆಗೆದಿಟ್ಟು ನಾನು ಯೋಗ ಅದು ಮಾಡಬೇಕಲ್ಲ, ಹಾಗಾಗಿ ಫಸ್ಟಿಗೆ ಬೆಳಗ್ಗೆ ಎದ್ದ ಕೂಡಲೇ ತೆಗೆದು ಇಡಾಕಂತೀನಿ ನೋಡ್ರಿ. ಪುಟ್ಟಿನ ಏನೈತಲ್ಲ ಬಿಸಿಲಿಗೆ 2 ದಿವಸ ಇಟ್ಟು ಡಬ್ಬಿಗೆ ಹಾಕಿದ್ರೆ ಆಯಿತು. ಈಗಿದ್ರೆ ಅವನು ಹಪ್ಪಳ ಎಲ್ಲ ಎತ್ತಿಟ್ಬಿಟ್ಟು ಹೊರಗಡೆ ನೋಡ್ರಿ ವೆದರ್ ಅಂತೂ ಭಾಳ ಮಸ್ತ್ ಐತಿ. ಅಂದರೆ ಬೆಳಗಿನ ಜಾವ ಫ್ಯಾನ್ ಗಾಳಿಗೆ ಮಲ್ಕೊಂಡ್ಬಿಟ್ಟು ಫುಲ್ ಹೀಟ್ ಆಗ್ತಾ ಇರ್ತೈತಿ. ಹೊರಗಡೆ ಒಂದು 5 ನಿಮಿಷ ಆದ್ರೂ ಸ್ವಲ್ಪ ವಾಕ್ ಮಾಡಿಬಿಟ್ರೆ ಫ್ರೆಶ್ ಅನ್ಸುತ್ತೆ ರೀ. ಹಾಗಾಗಿ ನಾನು ಒಂದು 5-10 ನಿಮಿಷ ವಾಕಿಂಗ್ ಮಾಡಿ ಆಮೇಲೆ ಯೋಗ ಮಾಡೋಣ ಅಂತೇಳಿ 5 ಗಂಟೆಗೆ ಹೊರಗಡೆ ಬಂದು ಯೋಗ ಮಾಡಾಕಂತೀನಿ ನೋಡ್ರಿ. ಚಂದ್ರಮಂತೂ ಭಾಳ ಮಸ್ತ್ ಕಾಣಿಸ್ದ, ಹಾಗಾಗಿ ಮತ್ತು ನಿಮ್ಮ ಸಂಗಟ್ಟು ಶೇರ್ ಮಾಡ್ಕೋಬೇಕಂತ ಒಂದು ಕ್ಲಿಪ್ ತೊಗೊಂಡ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡಿ ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕೆ ಏನೈತಲ್ಲ ಡಿಫ್ರೆಂಟಾಗಿ ಒಂದು ರೆಸಿಪಿನ ಟ್ರೈ ಮಾಡಿದ್ದು. ಅಂದರೆ ದಿನ ಏನು ಮಾಡಬೇಕಪ್ಪ ಅಂತ ಅನಿಸ್ತಾ ಇರ್ತೈತಿ. ಅದ್ರಾಗ ಮಕ್ಕಳಿಗೆ ಸ್ವಲ್ಪ ಹೆಲ್ದಿಯಾಗಿರೋದು ಏನಾದರೂ ಮಾಡಿಕೊಡ್ಬೇಕಂತ ಈ ಥರ ಟ್ರೈ ಮಾಡ್ತಾ ಇರ್ತೀನಿ ರೀ. ಇವತ್ತೇನೈತಲ್ಲ ನಾನಿಲ್ಲಿ 1 ಗ್ಲಾಸಷ್ಟು ಸೊಸೈಟಿ ರೈಸ್ ತೊಗೊಂಡಿದ್ದೀನಿ ನೋಡ್ರಿ. ಅವು ಅನ್ನ ಮಾಡಿಬಿಟ್ರೆ ಇಷ್ಟ ಆಗಂಗಿಲ್ಲ, ಈ ಥರ ಕಿಚಡಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಮತ್ತು ಹೆಲ್ದಿಯಾಗಿನೂ ಇರುತ್ತೆ ರೀ, ಟೇಸ್ಟ್ನು ಮಸ್ತ್ ಇರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. 1 ಗ್ಲಾಸಷ್ಟು ಅಕ್ಕಿ ಮತ್ತು 1/4 ಗ್ಲಾಸಷ್ಟು ಕಡಲೆಬೇಳೆ ಅಥವಾ ಹೆಸರು ಕಾಳು ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ರೀ, ಇಲ್ಲ ಉದ್ದಿನಬೇಳೆ ಹೆಸರು ಬೇಳೆ ಯಾವುದಾದ್ರೂ ತೊಗೋಬೋದು. ಇಲ್ಲನೂ ಅಕ್ಕಿ ಮತ್ತು ಬ್ಯಾಳೆ ತೊಳೆದಿಟ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಏನೈತಲ್ಲ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಹಾಕಿದ್ದೀನಿ ನೋಡ್ರಿ. ಹಾಕಿ 1 ಉಳ್ಳಾಗಡ್ಡಿ 2 ಟೊಮೊಟೊ ಹಾಕಿಬಿಟ್ಟು ರುಬ್ಕೋಬೇಕಾಗುತ್ತೆ ರೀ. ಈಗಿದ್ರೆ ಉಳ್ಳಾಗಡ್ಡಿ, ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ರೀ. ನಾನಿಲ್ಲಿ ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಬಳಸಾಕತ್ತಿದ್ದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನೈಸಾಗಿ ಎಲ್ಲನೂ ಮಿಕ್ಸಿ ಮಾಡಿ ತೊಗೊತೀನಿ ರೀ. ಅಂದರೆ ಮೆಂತ್ಯ ಪಲಾವ್ ಮಾಡಿದ್ದೆಲ್ಲ ಅದೇ ಮೆಥಡ್ ಒಳಗೆ ಸ್ವಲ್ಪ ಮಸಾಲ ಕಮ್ಮಿ ಹಾಕಿಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದು. ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟು ಕಿಚಡಿ ಥರ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ನೋಡ್ರಿ. ಈಗಿದ್ರೆ ಮೆಂತ್ಯ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿ ರುಬ್ಬಿ ಎತ್ತಿಟ್ಟಿದ್ದೀನಿ ನೋಡ್ರಿ. ಈ ಕಡೆ ಏನೈತಲ್ಲ 1 ಉಳ್ಳಾಗಡ್ಡಿ ಮತ್ತು 1 ಬಟಾಟಿನ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಕುಕ್ಕರ್ಗೆ 1-2 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡಬೇಕು ರೀ. ಆಮೇಲೆ ಬೇಕಂದ್ರೆ ಶೇಂಗಾ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು ರೀ. ನಾನಿಲ್ಲಿ 1-2 ಮುಷ್ಟಿಯಷ್ಟು ಶೇಂಗಾ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಇಂಗು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಬಟಾಟಿನೂ ಹಾಕಿದ್ದೀನಿ ನೋಡ್ರಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಉಳ್ಳಾಗಡ್ಡಿ ಮತ್ತು ಬಟಾಟಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಈಗಿದ್ರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮತ್ತು ಬಟಾಟೊ ಮೆತ್ತಗಾಗೋ ಮಟ್ಟ ಹುರ್ಕೊಂಬಿಟ್ಟು ಆಮೇಲೆ ಏನೈತಿಲ್ಲ ನಾವು ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ರಿ ಮೆಂತ್ಯ ಸೊಪ್ಪು ಮತ್ತು ಉಳ್ಳಾಗಡ್ಡಿ, ಟೊಮೊಟೊ ಎಲ್ಲ ಹಾಕಿಬಿಟ್ಟು ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಬೇಕಾಗುತ್ತೆ ನೋಡಿರಿ. ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಈಗಿದ್ರೆ ಮೆಂತ್ಯ ಸೊಪ್ಪಿನ ಪೇಸ್ಟ್ನು ಹಾಕಿಬಿಟ್ಟು ಚಲೋತ್ನಾಗೆ 1 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿ ಮತ್ತು ಬ್ಯಾಳೆ ಏನು ತೊಳೆದಿಟ್ಟಿರ್ತೀವಲ್ರಿ ಅದನ್ನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಬೇಕು ರೀ. ಪಾಲಕ್ ಬರಾದಕ್ಕೆ ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದು ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಕಹಿನೂ ಬ್ಯಾಲೆನ್ಸ್ ಆಗುತ್ತೆ ರೀ. ನಾವು ಮಕ್ಕಳಿಗೆ ಪಲ್ಯ ಮಾಡಿಕೊಟ್ಟಾಗ ತಿನ್ನಂಗಿಲ್ಲಲ್ಲ, ಹಾಗಾಗಿ ಈ ಥರ ಮಾಡಿಕೊಟ್ರೆ ಇಷ್ಟನೂ ಆಗುತ್ತೆ. ಹಾಗಾಗಿ ಈ ಥರ ಟ್ರೈ ಮಾಡಿದ್ದು. ಸ್ವಲ್ಪ ಬೆಲ್ಲ ಹಾಕಿ ಒಂದು 3-4 ವಿಷಲ್ ಕೂಗಿಸ್ಬಿಟ್ರೆ ಆಯಿತು. ಮಸ್ತಾಗೆ ಏನನ್ಬೋದು ಮೆಂತ್ಯ ಸೊಪ್ಪಿನ ಕಿಚಡಿ ರೆಡಿ ಆಗುತ್ತೆ ನೋಡ್ರಿ. ನಾನು ಅದನ್ನ ರೆಡಿ ಮಾಡಿಟ್ಟು ಜಳಕಕ್ಕೆ ಹೋಗಿದ್ದೆ ರೀ. ಮನಗಿದ್ರೆ ಸ್ವಲ್ಪ ಹಾಗಲಕಾಯಿ ಜ್ಯೂಸ್ ರೆಡಿ ಮಾಡಿಡಪ್ಪ, ನಾನು ಬಂದ ಕೂಡಲೇ ಕುಡಿತೀನಿ ಅಂತ ಹೇಳಿದ್ದೆ ರೀ. ಹಾಗಾಗಿ ಮನಗಿದ್ರೆ ಹಾಗಲಕಾಯಿ ಜ್ಯೂಸ ರೆಡಿ ಮಾಡಾಕಂತ ನೋಡ್ರಿ. ಈ ಥರ ಏನಾದರೂ ಒಂದು ಕೆಲಸ ಹೇಳಿಬಿಟ್ರೆ ಮಾಡಿಬಿಡ್ತಾನೆ ರೀ. ಇಲ್ಲಾಂದರೆ ಬೆಳಗ್ಗೆ ಎದ್ದ ಕೂಡಲೇ
ಬರೀ ಮೊಬೈಲ್ ನೋಡೋದೇ ಕೆಲಸ ಆಗುತ್ತೆ, ಹಾಗಾಗಿ ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ, ಹಾಗಾಗಿ ಅವರಿಗೆ ಟೈಮ್ ಹೋಗುತ್ತಲ್ರಿ, ಹಾಗಾಗಿ ಸಾರಿ ಎಷ್ಟು ಸಲ ಹಾಗಾಗಿ ಅಂದ್ಬಿಟ್ಟು ಇದು ಏನಂತಾರೆ ಹಾಗಲಕಾಯಿ ಮತ್ತು ನಿಂಬೆಹಣ್ಣು ಉಪ್ಪು ಹಾಕಿಬಿಟ್ಟು ಮಿಕ್ಸರ್ಗೆ ಹಾಕಿ ರುಬ್ಬಿ ಸೋಸಿ ಕುಡಿಯೋದ್ರಿ ನನಗೆ ಇಷ್ಟ ಆಗುತ್ತೆ. ಮತ್ತು ಇದು ಆರೋಗ್ಯಕ್ಕೂ ಒಳ್ಳೇದ್ರಿ. ವಾರದಾಗ 1-2 ಸಲ ಆದ್ರೂ ಕುಡಿಬೇಕು. ಬೆಳಗ್ಗೆ ಗಡಿಬಡಿ ಒಳಗೆ ಮಾಡೋಕೆ ಆಗಂಗಿಲ್ಲಲ್ರಿ, ಹಾಗಾಗಿ ನಾನು ರೈಸ್ ಅದು ರೆಡಿ ಮಾಡಿ ಇಟ್ಟು ಹೋಗಿದ್ದೆ ವಿಷಲ ಆಗಲಿ ಅಂತೇಳಿ. ಮನವಿದ್ರೆ ಬರಟಿಗೆ ರೆಡಿ ಮಾಡಿ ಅವ್ರ ಪಪ್ಪಾಗೂ ಕೊಟ್ಟು ನನಗೂ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ಮಸ್ತಾಗಿ ಗ್ಲಾಸಿಗೆ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದ. ನಾನಿದ್ರೆ ಜಳಕ ಮುಗಿಸ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹಾಗಲಕಾಯಿ ಜ್ಯೂಸ್ ಕುಡಿಯಾಕಂತೀನಿ ನೋಡ್ರಿ. ಕಹಿ ಇರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೇದಲ್ರಿ. ನನಗಂತೂ ಪಿತ್ತ ಜಾಸ್ತಿ ಆಗುತ್ತೆ. ಫಸ್ಟೆಲ್ಲ ಪಿತ್ತ ಜಾಸ್ತಿ ಆಗಿಬಿಟ್ಟು ತಲೆನೋವು ಮತ್ತು ವಾಮಿಂಟ್ ಆಗೋದು ಆ ಥರ ಎಲ್ಲ ಆಗ್ತಿತ್ತು. ಈ ಥರ ಯಾವುದಾದ್ರೂ ಬೆಳಗ್ಗೆ ಜ್ಯೂಸ್ ಕುಡಿದ್ಬಿಟ್ರೆ ಪಿತ್ತನೂ ಕಮ್ಮಿ ಆಗುತ್ತೆ ನೋಡ್ರಿ. ನನಗಂತೂ ಕಮ್ಮಿ ಆಗೈತಿ. ಅವಾಗೆಲ್ಲ ನಾನು ಸಣ್ಣಕ್ಕೆ ಹಿಡ್ಕೊಂಡು ಎಷ್ಟು ವರ್ಷಗಳಿಂದ ವಾರದಾಗ ಒಂದು ಸಲ ಪಿತ್ತ ಆಗಿಬಿಟ್ಟು ವಾಮಿಂಟ್ ಆಗ್ತಿತ್ತು. ಇತ್ತೀಚೆಗೆ ಅದನ್ನ ಕಮ್ಮಿ ಆಗೈತ್ರಿ. ಹಾಗಾಗಿ ಯಾವಾಗಾದ್ರೂ ಒಂದೊಂದು ಸಲ ಹಾಗಲಕಾಯಿ ಜ್ಯೂಸ್ ಅಥವಾ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ಒಳ್ಳೇದು ನೋಡ್ರಿ. ಚಹಾ ಕುಡಿದ್ಬಿಟ್ರಂತೂ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಕಂಪಲ್ಸರಿ ನನಗೆ ಪಿತ್ತ ಆಗುತ್ತೆ, ಹಾಗಾಗಿ ನಾನು ಚಹಾ ಕುಡಿಯೋಕೆ ಹೋಗಂಗಿಲ್ಲ ರೀ. ಈಗಿದ್ರೆ ಕಿಚಡಿನೂ ರೆಡಿ ಮಾಡಿ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿಕೊಟ್ಟು ನನಗೆ ಯಾಕೇನೋ ಹೊಟ್ಟೆ ಸರಿ ಇದ್ದಿತ್ತಿಲ್ಲ, ಅದಕ್ಕಾಗಿ ನಾನು ನಾಷ್ಟ ಮಾಡೋಕ್ಕೆ ಹೋಗಲಿಲ್ಲ ರೀ. ಅಂದರೆ ನಮಗೆ ಹೆಲ್ತ್ ಅಪ್ಸೆಟ್ ಆದಾಗ ಹೊಟ್ಟೆದೇ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದ್ರಿ. ಅಂದರೆ ಹೊಟ್ಟೆ ಸರಿ ಇಲ್ಲ, ಹೊಟ್ಟೆಗೇನೋ ಒಂಥರ ಬಿಸಿ ಅನ್ನಿಸ್ತಾ ಇರ್ತಿತ್ತಲ್ಲ, ಅವಾಗ ಏನೂ ತಿನ್ನಕ್ಕೆ ಹೋಗಬಾರ್ದು. ಜಸ್ಟ್ ಬರೀ ಬಿಸಿನೀರು ಕುಡಿಯೋದು, ಇಲ್ಲಾಂದ್ರೆ ಎಳ್ನೀರು ಕುಡಿಯೋದು, ಅಂದರೆ ತೆಂಗಿನ ನೀರು ಕುಡಿಯೋದು ಆ ಥರ ಮಾಡಿಬಿಟ್ಟನೆ ಒಂದು 4-5 ತಾಸು ಬಿಟ್ಟರೆ ಐತ್ರಿ ಮತ್ತೆ ಸರಿ ಹೋಗುತ್ತೆ. ಎಲ್ಲದಕ್ಕೂ ಟ್ಯಾಬ್ಲೆಟ್ ತೊಗೊಳಕ್ಕಿಂತ ನಾನು ಅದೇ ಥರ ಮಾಡೋದು. ಈಗಿದ್ರೆ ನಾನು ನಾಳೆ ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿ ರವಾನ ನೆನ್ಸಕ್ಕೆ ಹಾಕಾಕಂತೀನಿ ನೋಡ್ರಿ. ಅಂದರೆ ಮನೆಯೊಳಗೆ ಮಾಡಿದ್ದೇನೆ ಇದು ರವೆ ರೀ. ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ರವೆ ಮಾಡಿಸ್ಕೊಂಡು ಬಂದಿರ್ತೀನಿ. ಈಗಿದ್ರೆ ಅಕ್ಕಿ ಮತ್ತು ಉದ್ದಿನಬೇಳೆ ಒಟ್ಟಿಗೆ ನೆನೆಸಿಟ್ಬಿಟ್ರೆ ಅದು ಸಂಜೆ ಮುಂದಾಗ ರುಬ್ಬಾಕೆ ಬರುತ್ತಲ್ರಿ. ನಾನು ಉದ್ದಿನಬೇಳೆ ಇಡ್ಲಿಗೆ ಮತ್ತು ವಡಾಕು ಮಿಕ್ಸ್ ಆಗಂಗೆ, ಅಂದರೆ ಎರಡಕ್ಕೂ ಆಗಂಗೆ ನೆನೆಸ್ಬಿಟ್ಟು ಇಟ್ಟಿರ್ತೀನಿ ರೀ. ಈಗಿದ್ರೆ ಟೈಮ್ 2:30 ಆಗೈತೆ. ಇವತ್ತಂತೂ ನಾನು 2:30 ತಾಸು ಮನ್ಕೊಂಡಿದ್ದೀನಿ. ಅಂದರೆ 11 ಗಂಟೆಗೆ ಮನ್ಕೊಂಡ್ಬಿಟ್ಟು 2:30ಗೆ ಎದ್ದು ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಬದ್ನಿಕಾಯಿ ಭರ್ತಾ ಮತ್ತು ರೊಟ್ಟಿ ಮಾಡಿದ್ದು. ನನಗೆ ಹೊಟ್ಟೆ ಸರಿ ಇಲ್ಲಾರ್ದಾಗ ಮುಟ್ಕಿ ತಿಂದುಬಿಟ್ರೆ ಅದು ಸರಿ ಹೋಗುತ್ತೆ ನೋಡ್ರಿ. ಅವಾಗೆಲ್ಲ ಹಾಗೆ ಮಾಡ್ತಿದ್ರು. ಹೊಟ್ಟೆ ಸರಿ ಇಲ್ಲ ನಂಗೆ ಊಟವಲ್ಲ ಅಂತಂದಾಗ ಮುಟ್ಗಿ ಮಾಡಿ ಕೊಡ್ತಿದ್ರು. ನಾನು ಹಂಗೆ ಮುಟ್ಗಿ ಮಾಡಿಬಿಟ್ಟು ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ತಿನ್ನಕ್ಕೆ. ನನ್ನ ಮಗಳಿಗೆ ರೊಟ್ಟಿ ಇಷ್ಟ ಆಗಂಗಿಲ್ಲ, ಮುಟ್ಗಿ ಮಾತ್ರ ಇಷ್ಟಪಟ್ಟು ತಿಂತಾಳೆ, ಹಾಗಾಗಿ ಜಾಸ್ತಿನೇ ಮಾಡಿದ್ದು. ನಮ್ಮ ಮನೆಯವ್ರಿಗೆ ನನಗೆ ಮತ್ತು ತನೋಗೆ ಅಂತೇಳಿ ಮಸ್ತ್ ಆಗುತ್ತೆ ರೀ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮುಟ್ಗಿದು. ನನ್ನೇ ಉದ್ದದಿದೆ ಬಟ್ ನಾನು ತಂಗಿ ಉದ್ದದ ಹಗ್ಗ ತೆಗೆವ ಅಣ್ಣ ಚೆನ್ನಾಗಿದ್ದ ಮಾಡಿದ್ದ ಪಾಯಸ. ತಿಂದಿದ್ದು ನೆನಪಿಲ್ಲ, ಇಟ್ಟೆ ಬಟ್ಲ ಕೊಟ್ಟಿದ್ದಿಲ್ಲ, ಚೆನ್ನಾಗಿದ್ದಿಲ್ಲ. ಹಾಲು ಸಕ್ರೆ ಶಾಂತಿ ಅದು ಆಗ ಕ್ಯಾರಮಲ್ ಮಾಡಕ್ಕ ಸಕ್ರೆ. ಅಣ್ಣ ಇಲ್ಲೆಲ್ಲ ಬುಕ್ ಸ್ಟಾಲ್ ಅದಾವನ್ನ, ಅಂದ್ರೆ ಬುಕ್ ಸಿಗ್ತಾವತ್ತು ಓದು ಅದಾವನ್ ಸಿಗ್ತಾವ ಅಂದೆ. ಎದಕ್ ಬೇಕಾ? ಎಷ್ಟ ಭಾಳ ಬೇಕು ಹೋಗ್ಯಾಕ ಓದಾಕ ಒಮ್ಮಾರೆ ಯಾರು ಸಿಗಲ್ಲ. ಹೋಗ್ಯಂಗೆ ನಿನ್ ಖಾತೆ ಒಂದೆರಡು ದೇವರಲ್ಲಿ ಶಾಂತಿ ಇತ್ತು.
ಹಾಕ ಭಾಳ ಮುಚ್ಚಿಟ್ಟನಿ ಬೈ ಹೇಳಿದ್ದೀನಿ ಖಾರ ಕಮ್ಮಿ ಮಾಡ್ತಾರೆ ರಾತ್ರಿ ಹೊಟ್ಟೆ ಉರಿತದ ಭಾಳ ಖಾರ ತಿಂದ್ರೆ ಭಾಳ ಖಾರ ಹಾಕಿದ್ರೆ ಬರ್ತೀನಿ ರಾತ್ರಿ ಊಟಕ್ಕೆ ನನಗೆ ಹೊಟ್ಟೆ ಉರ್ತದೆ ಕೈ ಕಟ್ಟಾಗಿತ್ತು ನಂದು ಬಾಂಡೆ ಏನ ಈಗ ಕೇಳಿಸ್ಕೊಂಡೇನು ಬಾಂಡೆ ಏನಮ್ಮಿ ಬಾಂಡೆ ತಿಕ್ಕಾನ್ಲ ಈ ಕಡೆ ಎತ್ತಿಟ್ಟು ನೀರೆಲ್ಲ ಇದು ಮಾಡ್ಬೇಕಂತ ಹೇಳ್ತೀನಿ. ನೀರೆಲ್ಲ ಅಲ್ಲಿ ಡ್ರೈನ್ ಮಾಡಕ್ಕೆ ಆಗ್ತದೆ. ಹಿಂಗೆ ದಿನ ಹಂಗೆ ನಿನ್ನೆ ಗ್ಯಾಸ್ ಕಟ್ಟಿ ಬರ್ಸಿಲ್ಲ ಈಗ ನೀರು ಹಚ್ಚಿ ತೊಗೊಳಿಲ್ಲ. ಆ ಸಿಂಕ್ ನಾನು ಏನು ಕಸ ಇರೋದು ಎತ್ತಿ ಮಗು ಯಾವಾಗ ಎದ್ದಿ ಮಗನ ಚಂದ ಮಕ್ಕೊಂಡೀನಿ ನಾನು 4:30 ಮಕ್ಕೊಂಡೀನಿ. ಎಷ್ಟಕ್ಕೆ ಎದ್ದಿ 7ಕ್ಕೆ ಎದ್ದಿ 7ಕ್ಕೆ 7ಕ್ಕೆ ಎದ್ದೀನಿ. ಬಿಡು ನಾನೇ ಅನ್ಸಿನಿ 7ಕ್ಕೆ. ಇದನ್ನ ಮಾಡಿಕೊಟ್ಲಲ್ಲ ಅವಾಗೇ ಎದ್ದೀನಿ. ಊಟ ಮಾಡಿ ಮತ್ತೆ ಹೆಂಗೆ ಮಾತಾಡ್ರೂ ಅವ್ರಿಗೆ ಏನು ತ್ರಾಸ ಆಗುತ್ತೋ ಗೊತ್ತಿಲ್ಲ ರೀ. ಮಕ್ಕಳ ಜೊತೆ ಕಾಗೆ ಥರ ಮಾತಾಡ್ತೀನಿ ಅಂತೇಳಿ ಕಮೆಂಟ್ ಮಾಡ್ತಾರೋ. ಈ ಥರ ಕಮೆಂಟ್ ಮಾಡೋರ ಮನಸ್ಥಿತಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಮಕ್ಕಳ ಜೊತೆ ಹೆಂಗಿರ್ಬೇಕು ಹಾಗೆ ಇರಬೇಕಾಗುತ್ತೆ ಎಲ್ಲದಕ್ಕೂ. ಅಪ್ಪು ಚಿನ್ನು ಅಂತೇಳಿ ಕಂಟಿನ್ಯೂ ಅದೇ ಥರ ಮಾತಾಡೋಕ್ಕೂ ಆಗಂಗಿಲ್ಲ, ಕಂಟಿನ್ಯೂ ಬೈಯೋಕ್ಕೂ ಆಗಂಗಿಲ್ಲ. ಸಿಟ್ಟು ಬಂದಾಗ ಬೈಬೇಕಾಗುತ್ತೆ, ಪ್ರೀತಿ ಬಂದಾಗ ಕಾಳಜಿ ಮಾಡಬೇಕಾಗುತ್ತೆ. ಇಲ್ಲ ನಾವು ಹಿಂಗೆ ಇದ್ದೀವಿ, ನಾವು ಇದೇ ಥರ ಇದ್ದೀವಿ ಅಂತೇಳಿ ತೋರ್ಸಕ್ಕಂತೂ ನಾನು ಹೋಗಿಲ್ಲ. ನಾವು ಹೆಂಗಿರ್ತೀವಲ್ಲ ಅದೇ ಥರ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಾವು ಹೆಂಗೆ ಮಾತಾಡ್ತೀವಲ್ಲ ಅದೇ ಥರ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ನಾನು ಎಡಿಟ್ ಮಾಡ್ದೇನೆ ವಾಯ್ಸ್ ಓವರ್ ಕೊಡ್ಲಾರ್ದೇ ವಿಡಿಯೋನ ಸ್ವಲ್ಪ ಹಾಕಿದರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈ ಥರ ಕಮೆಂಟ್ ಮಾಡೋರಿಗೆ ಏನು ಹೇಳ್ಬೇಕಂತ ಹೇಳಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.